ನಮ್ಮ ಕೃಷ್ಣಾ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಆತ್ಮೀಯರಾದ ಮೋಹನ್ ರಾಜ್ ಅವರಿಗೆ ಮತ್ತು ನಮ್ಮ ರಾಂಪುರ್ ಚೀಫ್ ಇಂಜಿನಿಯರ್ ಆದಂಥ ರವಿಶಂಕರ್ ಅವ್ರಿಗೆ ಮತ್ತು ರಾಂಪುರ್ ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆದ ಮನೋಜ್ ಕುಮಾರ್ ಅವ್ರಿಗೆ, ಅದರ ಜೊತೆಗೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಮಾಧ್ಯಮದ ಎಲ್ಲ ಹಿರಿಯರಿಗೆ ಈ ಕಾರ್ಯಕ್ರಮದ ಮೂಲಕ ಮೊದಲನೇದಾಗಿ ನನ್ನ ಸ್ವಾಗತವನ್ನು ಕೋರಿ, ಇವತ್ತು ಕಳೆದ 2 ದಿವಸಗಳಿಂದ ನಮ್ಮ KBJ ವ್ಯವಸ್ಥಾಪಕ ನಿರ್ದೇಶಕರಾದ ಮೋಹನ್ ರಾಜ್ ಅವರು ಸರ್ಕಾರದ ಒಂದು ನಿರ್ದೇಶನದ ಮೇರೆಗೆ ಈ ಭಾಗದ ನೀರಾವರಿ ಸೌಲಭ್ಯದ ಕುರಿತು, ಅದ್ರ ಜೊತೆಗೆ ಹಿಂದೆ ನಿರ್ಮಾಣಗೊಂಡಿರುವಂಥ IBC ILC ಕಾಲುವೆಗಳ ಪರಿಸ್ಥಿತಿಯನ್ನು ಇವತ್ತು ಅವಲೋಕನ ಮಾಡಲು ನಿನ್ನೆ ಕೆಂಬಾವಿಂದ ಪ್ರಾರಂಭ ಮಾಡಿ ನಾರಾಯಣಪುರದಿಂದ ಪ್ರಾರಂಭ ಮಾಡಿ ಇವತ್ತು ಸಿಂದಗಿಯಿಂದ ಅಂದರೆ 64ನೇ ಕಿಲೋಮೀಟರ್ದಿಂದ 91ನೇ ಕಿಲೋಮೀಟರ್ವರೆಗೆ ಸಿಂದಗಿ ಮತಕ್ಷೇತ್ರದಲ್ಲಿ ಬರುವಂಥ IBC ಕೆನಾಲ್ಗಳನ್ನು ವೀಕ್ಷಣೆ ಮಾಡಲು ಇವತ್ತು ಆಗಮಿಸಿದ್ದಾರೆ. ಅದ್ರ ಜೊತೆಗೆ ಹಿಂದೆ ಒಂದು 5-6 ತಿಂಗಳ ಹಿಂದೆ ಸನ್ಮಾನ್ಯ ಇಂಡಿ ಶಾಸಕರಾದ ಯಶವಂತರಾಗೌಡ ಪಾಟೀಲ್ರವರು ಮತ್ತು ನಾಗಠಾಣ ಮತಕ್ಷೇತ್ರದ ಶಾಸಕರಾದ ವಿಠ್ಠಲ್ ಕಟಕ್ದೊಂಡವರು ಮತ್ತು ನಾನು 3 ಜನ ಸೇರಿ ಈ IBC ಕೆನಲ್ ಹಿಂದೆ 30 ವರ್ಷಗಳಿಂದ ನಿರ್ಮಾಣ ಆಗೈತಿ, ಅವೆಲ್ಲವೂ ಇವತ್ತು ಆ ಕೆನಲ್ಗಳು ಇವತ್ತು ದುರಸ್ತಿ ಆಗಬೇಕು, ಅವು ರೀಮಾಡ್ಲಿಂಗ್ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಬೇಕಂತೇಳಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಪ್ರಯುಕ್ತ ಇವತ್ತು ಆ ಎಲ್ಲ ಕಾಲುವೆಗಳನ್ನು ವೀಕ್ಷಣೆಗಾಗಿ ಇವತ್ತು ಮೋಹನ್ ರಾಜ್ ಅವರು ಖುದ್ದಾಗಿ ಇವತ್ತು ಈ 2-3 ಮತಕ್ಷೇತ್ರಗಳಿಗೆ ಇವತ್ತು ಭೇಟಿ ಕೊಡುವಂಥ ಕಾರ್ಯಕ್ರಮ ಹಾಕ್ಕೊಂಡಾರ. ಮೊದಲನೇದಾಗಿ ಇವತ್ತು KBJ ಎಲ್ಲ ಅಧಿಕಾರಿ ವೃಂದಕ್ಕೆ ನನ್ನ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಗೆ ಸಿಂದಗಿ ಮತಕ್ಷೇತ್ರದಲ್ಲಿರುವಂಥ ಸಾಕಷ್ಟು ಇವತ್ತು ಕೃಷ್ಣಾ ಭಾಗ್ಯ ಜಲ ನಿಗಮದ ನೆನಗುದಿಗೆ ಬಿದ್ದಂಥ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕು. ಈ ಕೆನಾಲ್ ದುರಸ್ತಿ ಕಾಮಗಾರಿ ಅನ್ನೋದು ಆದಷ್ಟು ಬೇಗನೆ ಇವತ್ತು ಕೈಗೆತ್ತಿಕೊಂಡು ಇವತ್ತು ರೈತಾಪಿ ಜನರಿಗೆ, ಅಂದರೆ ಈ ಕೆನಾಲ್ ದುರಸ್ತಿ ಇರುವುದರಿಂದ ನೀರಿನ ಒಂದು ಸರಬರಾಜು ಒಳ್ಳೆ ರೀತಿಯಿಂದ ಆಗ್ತಾ ಇಲ್ಲ ಅಂತ ಅನ್ನೋದು ನಮ್ಮದೊಂದು ನೋವು ಐತಿ. ಇವತ್ತು ಆ ನೋವಿಗೆ ಸರ್ಕಾರ ಮತ್ತು ನಮ್ಮ ಇಲಾಖೆ ಇವತ್ತು ಸ್ಪಂದನೆ ಮಾಡೋದ್ರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರಕ್ಕೆ ಇವತ್ತು ಸವಿಸ್ತಾರವಾದ ವರದಿಯನ್ನು ಸಲ್ಲಿಸಿ ಈ ಒಂದು ಕಾಮಗಾರಿಯನ್ನು ಆದಷ್ಟು ಬೇಗನೆ ಕೈಗೆತ್ತಿಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಇಡೀ ಈ 3 ನಮ್ಮ ಸಿಂದಗಿ ಮತಕ್ಷೇತ್ರದ ಮಹಾಜನತೆ ಪರವಾಗಿ ನಾವು ಮನವಿ ಮಾಡ್ಕೋತೀನಿ. ಉಳಿದ ಸವಿಸ್ತಾರವಾದ ವಿಚಾರವನ್ನು ಇವತ್ತು ನಮ್ಮ ಕೃಷ್ಣಾ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಮೋಹನ್ ರಾಜ್ ಅವರು ಈ ಪತ್ರಿಕಾಗೋಷ್ಠಿ ಮೂಲಕ ತಮ್ಗೆ ತಿಳಿಪಡಿಸ್ತಾರೆ. ಈಗಾಗಲೇ ಶಾಸಕರವರು ಹೇಳಿದಂತೆ ಕೃಷ್ಣಾ ಭಾಗ್ಯ ಜಲ ನಿಗಮದಿಂದ ಈ ಭಾಗದ ರೈತರಿಗೋಸ್ಕರ ನಾವು ನೀರಾವರಿ ಕೊಡುವ ಒಂದು ವಿಚಾರದಲ್ಲಿ ಇನ್ನೂ ಸುಮಾರು ಕೆಲಸಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಉದಾಹರಣೆಗೆ ಇಂಡಿ ಲಿಫ್ಟ್ ಇರಿಗೇಷನ್ ಕೆನಾಲಲ್ಲಿ ಕೆಲವೊಂದು ವಿದ್ಯುತ್ ಸರಬರಾಜು ಯಂತ್ರಗಳು ಪ್ರಾಬ್ಲಮ್ ಇತ್ತು, ಟ್ರಾನ್ಸ್ಫಾರ್ಮರ್ಸ್ ಪ್ರಾಬ್ಲಮ್. ಆ ಟ್ರಾನ್ಸ್ಫಾರ್ಮರ್ಸ್ ಪ್ರಾಬ್ಲಮ್ ಕೂಡ ಸರಿದೂಗಿಸಿ ಈಗ 2 ಟ್ರಾನ್ಸ್ಫಾರ್ಮರ್ ಬಂದಿದ್ದು. ಈಗಾಗಲೇ ನಿನ್ನೆ ಭೇಟಿ ಮಾಡಿಕೊಟ್ಟು ಅದನ್ನು ವೀಕ್ಷಣೆ ಮಾಡಿದ್ದೇನೆ. 2 ಟ್ರಾನ್ಸ್ಫಾರ್ಮರನ್ನು, ಬಿಕಾಸ್ ಇಂಡಿ ಲಿಫ್ಟ್ ಇರಿಗೇಷನ್ ಕೆನಾಲಕ್ಕೆ ಲಿಫ್ಟ್ ಮಾಡೋಕ್ಕೆ ಟ್ರಾನ್ಸ್ಫಾರ್ಮರ್ಸ್ 2 ಬೇಕು, ಸ್ಟ್ಯಾಂಡ್ ಬೈ 1 ಬೇಕಾಗಿದೆ. ಒಂದೇ ಟ್ರಾನ್ಸ್ಫಾರ್ಮರ್ ಇತ್ತು, ಇನ್ನೊಂದು ಟ್ರಾನ್ಸ್ಫಾರ್ಮರನ್ನು ನಾವು ಎರವಲು ಸೇವೆ ಮಾಡಿ ತೊಗೊಂಡು ಬಂದು ಅಲ್ಲಿ ಸ್ಥಾಪನೆ ಮಾಡಿ ಈಗ ನೀರನ್ನು ಲಿಫ್ಟ್ ಮಾಡಿ ರೈತರು ಕೊಡ್ತಾ ಇದ್ದೇವೆ. ಸೊ ಅದರಿಂದಾಗಿ ಅದು ಎರವಲು ಸೇವೆ ಟ್ರಾನ್ಸ್ಫಾರ್ಮರನ್ನು ಬಿಡಿಸಿ ಕಾಯಮ್ಮಾಗಿ ಒಂದು ಟ್ರಾನ್ಸ್ಫಾರ್ಮರನ್ನು ಅಳವಡಿಸುವ ಕಾರ್ಯಕ್ರಮ ಮತ್ತು ಹೆಚ್ಚುವರಿಯಾಗಿ ಒಂದು ಟ್ರಾನ್ಸ್ಫಾರ್ಮರ್, ಸ್ಟ್ಯಾಂಡ್ ಬೈ ಟ್ರಾನ್ಸ್ಫಾರ್ಮರ್ ಹಚ್ಚುವ ಕಾರ್ಯ ಕೂಡ ಈಗಾಗಲೇ ಕೈಗೆತ್ತಿಕೊಂಡು ಟ್ರಾನ್ಸ್ಫಾರ್ಮರ್ ಬಂದಿದೆ. ಅದನ್ನು ಇನ್ನೂ 1 ತಿಂಗಳಲ್ಲಿ ಕೂಡ ಹಚ್ಚಿಬಿಟ್ಟು ಅದನ್ನು ಇನ್ನೂ ಒಳ್ಳೆಯ ಪ್ರಮಾಣದಲ್ಲಿ ಲಿಫ್ಟ್ ಮಾಡಿ ಕೊಡುವ ಕಾರ್ಯಕ್ರಮ. ಮತ್ತು ಅದೇ ಲಿಫ್ಟ್ ಇರಿಗೇಷನ್ ILC ಕೆನಾಲಲ್ಲಿ ಇನ್ನೂ ಪರಿಣಾಮಕಾರವಾಗಿ ಈಗ ನೀರನ್ನು ವಿತರಣೆ ಮಾಡಬೇಕಂತ ಒಂದು ಕೋರಿಕೆ ಕೂಡ ಎಲ್ಲ ಜನಪದದಿಂದ ಸರ್ಕಾರಕ್ಕೆ ಬಂದಿದೆ. ಸ್ಕಾಡಾ ಮಾಡಿಕೊಟ್ರೆ
ಇನ್ನೂ ಅಚ್ಚುಕಟ್ಟಾಗಿ ಅಲ್ಲಿ ಕೊನೆಯ ಭಾಗ ಟೈಲೆಂಟ್ ರೈತರು ಕೂಡ ಕೊಡಬಹುದಂತ ಕೂಡ ಅವರು ಕೋರಿಕೆ ಕೊಟ್ಟು ಸರ್ಕಾರ ಅದನ್ನು ಮನಗಂಡು ಈ ಸ್ಕಾಡಾ ಬಗ್ಗೆ ಒಂದು DPR ಮಾಡೋಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಆ DPR ಸಂಸ್ಥೆಯವರು ಕೂಡ ನಿನ್ನೆ ನೋಡಿದ್ದೇನೆ ನಾನು, ಬಂದಿದ್ದಾರೆ ನಮ್ಮ ಕೆಂಬಾವಿಗೆ. ಅವರು ಕೂಡ ಆ DPR ಮಾಡುವ ಕೆಲಸವನ್ನು ಕೈ ಎತ್ತಿ ಕೊಡಲಾಗಿದೆ. ಈಗಾಗಲೇ ಇನ್ನೊಂದು 1.5 ತಿಂಗಳಲ್ಲಿ DPR ಮಾಡಿ ಮುಗಿಸ್ತೇವೆ ಅಂತ ಕೂಡ ನಮಗೆ ವರದಿ ಕೊಟ್ಟಿದ್ದಾರೆ. ನಿನ್ನೆ ಅವರು ಸ್ಥಳೀಯವಾಗಿ ನೋಡಿದಲ್ಲಿ ಕೆಲಸ ಮಾಡ್ತಾ ಇರೋದನ್ನು. ಸೊ ಇದೆರಡು ಇಂಡಿ ಲಿಫ್ಟ್ ಇರಿಗೇಷನ್ ಸಂಬಂಧಪಟ್ಟದ್ದು. ಮತ್ತು ಇಂಡಿ ಬ್ರಾಂಚ್ ಕೆನಾಲ್ ಸಂಬಂಧಪಟ್ಟಾಗ ಈಗಾಗಲೇ 64 ಕಿಲೋಮೀಟ್ರ್ ತನಕ ಈಗಾಗಲೇ ರಿಪೇರಿ ಕೆಲಸ ERM ಅಂತ ಹೇಳ್ತಾರೆ, ರಿಪೇರಿ ಕೆಲಸ ಅಂತ ಹೇಳ್ತೇವೆ. ಸುಮಾರು ವರ್ಷದ ಹಿಂದೆ ಮಾಡಿದ ವರ್ಕ್ ಇರುವುದರಿಂದ ಕೆಲವೊಂದು ಕಡೆ ರಿಪೇರಿ ಆಗಿದೆ, ಕೆಲವೊಂದು ಕಡೆ ಕೆನಾಲ್ ಸ್ವಲ್ಪ ಭಾಗ ಕುಸಿದು ಬಿತ್ತು, ಆ ಥರ ಎಲ್ಲ ಇರುತ್ತೆ. ಸೊ 64 ಕಿಲೋಮೀಟರ್ ತನಕ ಮಾಡಿದ ರಿಪೇರಿಯನ್ನು 172 ಕಿಲೋಮೀಟರ್ ತನಕ ಮಾಡಬೇಕಂತ ಕೂಡ ಒಂದು ವಿನಂತಿ ಮೇಲೆ ಸರ್ಕಾರ ಆರ್ಡರ್ ಕೊಟ್ಟಿದ್ದಾರೆ. ಅದು ಕೂಡ ನಾವು DPR ಈಗಾಗಲೇ ಮಾಡಲಾಯಿತು. ಆ DPR ಮಾಡುವುದನ್ನು ಫೈನಾಲಿಟಿ ಮಾಡಿಸೋಕ್ಕೆ ಇವತ್ತು ವೀಕ್ಷಣೆ ಮಾಡಿ ಕೆಲವೊಂದು ಅಂಶಗಳ ಬಗ್ಗೆ ಫೈನಾಲಿಟಿ ಮಾಡೋಕ್ಕೆ ಇವತ್ತು ಬಂದಿದ್ದೇವೆ. ಪ್ರಮುಖವಾಗಿ ಹೇಳಬೇಕಾದರೆ ತಮಗೆಲ್ಲರೂ ಗೊತ್ತಿದ್ದ ಹಾಗೆ ರಮಣಹಳ್ಳಿ ಟ್ಯಾಂಕಲ್ಲಿ ಹೋಗಿ ಈ ಜಲ ಹೋಗಿ ಸೇರಿ ಆದ ನಂತರ ಆ ಟ್ಯಾಂಕ್ ನಂತರ ಕಾಲುವೆ ತಿರ್ಗ ಮರುಪ್ರಾರಂಭ ಆಗುತ್ತೆ. ನಾವು ಬಳಗಾನೂರು ಟ್ಯಾಂಕ್ ಅಂತೀವಿ ಸರ್. ರಮಣಹಳ್ಳಿ ಟ್ಯಾಂಕ್, ಬಳಗಾನೂರು ಟ್ಯಾಂಕ್. ಸೊ ಈ ಕೆರೆಯಲ್ಲಿ ಕೂಡಿ ಮತ್ತೆ ಆ ಕೆನಾಲು ಶುರುವಾಗೋದ್ರಿಂದ ಆ ನೀರು ಬರುವ ಪ್ರಮಾಣ ಸ್ಪೀಡ್ ಕಡಿಮೆ ಆಗಿಬಿಡುತ್ತೆ. ಸ್ವಾಭಾವಿಕವಾಗಿ ಅದಾಗೋ ಸತ್ಯ. ಸೊ ಅದರಿಂದಾಗಿ ನಾವು ಅದು ಸ್ವಾಭಾವಿಕವಾಗಿ ಅದು ಕಡಿಮೆ ಆದರೆ ಸ್ಪೀಡು ಮುಂದೆ ಟೈಲೆಂಟ್ ರೈತರಿಗೂ ಆ ಕೆನಾಲ್ ನೀರು ಹೋಗೋದಕ್ಕೆ ಕಷ್ಟ ಸಾಧ್ಯ ಆಗುತ್ತಂತೆ ಈ ಭಾಗದ ಶಾಸಕರು ಎಲ್ಲ ನಮ್ಮ ಮನವಿ ಕೊಟ್ಟು, ಶಾಸಕರು ಕೋರಿಕೆ ಮೇರೆಗೆ ಈಗ ಸರ್ಕಾರ ನಮಗೂ ಆದೇಶ ಮಾಡಿದ್ದಾರೆ. ಬಳಗಾನೂರು ಕೆರೆಯನ್ನು ತುಂಬಿಸ್ತೇವೆ, ಖಂಡಿತವಾಗಿ ಯಾವುದೇ ರೀತಿ ಕಡಿಮೆ ಇಲ್ಲ. ಬಟ್ ಆ ನೀರಿನ ಫ್ಲೋ ಕಡಿಮೆಯಾಗದ ರೀತಿಯಲ್ಲಿ ಅದೇ ಫ್ಲೋವನ್ನು ಮೇಂಟೈನ್ ಮಾಡಿ ಮುಂದಕ್ಕೆ ತೊಗೊಂಡೋಗುವುದು ಹೇಗೆ ಅಂತ ಕೂಡ ಒಂದು ರಿಪೋರ್ಟ್ ಬಂದಿದೆ ನಮಗೆ ಸರ್ಕಾರಕ್ಕೆ, ನಮ್ಮ KBJನರಿಗೆ. ಅದನ್ನು ನಾವು ಸ್ಥಳ ಪರಿಶೀಲನೆ ಮಾಡಿ ಆಪ್ಷನ್ 1 ಆಪ್ಷನ್ 2 ಅಂತ ಕೊಟ್ಟಿದ್ದಾರೆ. ಅದನ್ನು ನೋಡಿಬಿಟ್ಟು ನಾನು ವೀಕ್ಷಣೆ ಮಾಡಿ ನನ್ನ ರಿಪೋರ್ಟೊಂದಿಗೆ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಶಿಫಾರಸಿನೊಂದಿಗೆ ಸರ್ಕಾರ ಮುಂದೆ ಇಡುತ್ತೇವೆ. ಅದನ್ನು ಸೇರಿ ಈ ERM ವರ್ಕ್ ಸುಮಾರು ಒಂದು 2,000 ಕೋಟಿಗೆ ಹೆಚ್ಚು ಕಡಿಮೆ ಬರಬಹುದು, ಇನ್ನೂ ತೀರ್ಮಾನ ಆಗಿಲ್ಲ. ಅದಕ್ಕೆ ಸರ್ಕಾರ ಶೀಘ್ರನೇ ಅದು ವರದಿ ಸಲ್ಲಿಸ್ತೇವೆ ಅಂತ ಹೇಳಕ್ಕೆ ಬಯಸ್ತೇನೆ ನಾನು. ಮೂರನೆಯದು, ಈಗಾಗಲೇ ಇಲ್ಲಿ ಈ ಭಾಗದ ಸರ್ಕಾರಿ ಸಂಸ್ಥೆಗಳಿಗೂ ಬೇಕಾಗಿರುವ ಲ್ಯಾಂಡು ನಮ್ಮ KBJನಿಂದ ಬೋರ್ಡಿಂದ ಈಗಾಗಲೇ ಅನುಮೋದನೆ ಆಗಿದೆ. ಉದಾಹರಣೆಗೆ ಫೈರ್ ಸ್ಟೇಷನ್, ಅಗ್ನಿಶಾಮಕ ಸ್ಥಾಪನೆ ಮಾಡೋಕ್ಕೆ 1 ಎಕರೆ ಕೊಡಲಾಗಿದೆ ಅಲ್ಮೇಲದಲ್ಲಿ. ಈ ಭಾಗ ಅಂದರೆ ಈ ಶಾಸಕರು ಕ್ಷೇತ್ರದಲ್ಲಿ ತಾಲೂಕಾ ಸ್ಟೇಡಿಯಂ ಮಾಡೋಕ್ಕೆ 6 ಎಕರೆ 3 ಗುಂಟೆ, ಸುಂಟಾಣದಲ್ಲಿ ಬಾಯ್ಸ್ ಹಾಸ್ಟೆಲ್ ನಿರ್ಮಾಣ ಮಾಡೋಕ್ಕೆ ಒಂದು ಅರ್ಧ ಎಕರೆ, ಪ್ರಜಾಸೌಧ ಮಾಡೋಕ್ಕೆ ಒಂದು 3 ಎಕರೆ 3 ಗುಂಟೆ, ಒಂದು ಕಡೆ ಮಶಾಣಕ್ಕೆ ಕೂಡ ಒಂದು ಗ್ರಾಮದಲ್ಲಿ, ಹೊನ್ನಳ್ಳಿ ಗ್ರಾಮದಲ್ಲಿ ಕೂಡ 2 ಎಕರೆ, ಮತ್ತು ವಾಟರ್ ಬೋರ್ಡ್ ಕೂಡ ಈಗ ಅಲ್ಮೇಲಲ್ಲಿ ಓವರ್ ಹೆಡ್ ಟ್ಯಾಂಕ್ ಕಟ್ಟಿಕೊಡ್ಬೇಕಂತ ಕೂಡ ಅದಕ್ಕೂ 1 ಎಕರೆ. ಈ ಥರ ನಮ್ಮದು ಕೋರ್ಟಿಗೆ ಅದಕ್ಕೆ ಇದೆಲ್ಲ ಇಷ್ಟು ಪ್ರಮಾಣದಲ್ಲಿದ್ದು ಬೋರ್ಡ್ ಈಗಾಗಲೇ ಕ್ಲಿಯರ್ ಮಾಡಿದ್ದಾರೆ. ಮುಂದೆ ಸರ್ಕಾರಕ್ಕೆ ಕಳಿಸಿದೆ ರೆಕಮೆಂಡ್ ಮಾಡಿ, ಶೀಘ್ರವೇ ಅದೆಲ್ಲ ಬಂದ ಮೇಲೆ ಈ ಲ್ಯಾಂಡಲ್ಲಿ ಕೂಡ ಕೆಲಸ ಮಾಡೋಕ್ಕೆ ಏನು ಅಡಚಣೆ ಇಲ್ಲ. ಸೊ ನಮ್ಮ KBJNL ಲ್ಯಾಂಡನ್ನು ಪಬ್ಲಿಕ್ ಪರ್ಪಸ್ಗೋಸ್ಕರ ಈ ಥರ ಕೋರಿಕೆ ಮೇಲೆಗೆ ಕೂಡ ಎಲ್ಲ ಕೊಟ್ಟಿದ್ದೇವೆ. ಸೊ ಇಷ್ಟೆಲ್ಲ ನಾನು ಹೇಳಕ್ಕೆ ಬಯಸ್ತೇನೆ. ಮತ್ತು ಮುಂದೆ ಈ ವರ್ಷ, ಹೋದ ವರ್ಷ ಆಯಿತು, 2 ಹೊತ್ತು ಬೆಳೆಗಳಿಗೆ ನಾವು ಸರ್ಕಾರ ಆದೇಶ ಮೇಲೆ, ICC ಆದೇಶ ಮೇಲೆ ನಾವು ಬೆಳೆಗೆ ನೀರು ಕೊಟ್ಟಿದ್ದೇವೆ. 2 ಹೊತ್ತು ಬೆಳೆಗಳು ನಮ್ಮ ಇಂಜಿನಿಯರ್ಗಳು ಶ್ರಮದಿಂದ ಕೆಲಸ ಮಾಡಿ ಈಗ ಕೊನೆಯ ಹಂಚು ತನಕ ನೀರು ವಿತರಣೆ ಮಾಡಿದ್ದಾರೆ ಅಂತ ಕೂಡ ಶಾಸಕರುಗಳು ಕೂಡ ಹೇಳಿದ್ದಾರೆ. ಅವರು ಕೂಡ ನಮಗೂ ಒಳ್ಳೆಯ ರೀತಿ ಸೂಚನೆಗಳು, ಸಲಹೆಗಳು, ಸಹಕಾರಗಳು ಅವರು ಕೊಟ್ಟು ಅವ್ರ ಜೊತೆಗೆ ನಾವು ಕೆಲಸ ಮಾಡಿದ್ದೇವೆ. ಧನ್ಯವಾದಗಳು. ಮತ್ತು ಇದೇ ರೀತಿ ಒಂದು ನೀರು ನಿರ್ವಹಣೆ ಕೆಲಸವನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ಮಾಡೋಕ್ಕೆ ನಾವು
ಸಿದ್ಧರಿದ್ದೇವೆ ಅಂತ ಕೂಡ ಹೇಳಕ್ಕೆ ಇಚ್ಛೆಪಟ್ಟೆ. ಪ್ರಸ್ತಾವನೆಗಳನ್ನು ಸರ್ಕಾರ ಮಟ್ಟಕ್ಕೆ ಪರಿಶೀಲನೆಗೆ ಮತ್ತು ತೀರ್ಮಾನಕ್ಕೆ ತರುತ್ತೇವೆ ಖಂಡಿತ. ಹೊರಳಿ ಬರೋದು IBC ಸರ್. IBC ಕೊರಳಿ 2 ವರ್ಷ ಹಿಂದ್ಗಡೆ ಡ್ಯಾಮೇಜ್ ಆಗಿತ್ತು ಸರ್. 72ನೇ ಕಿಲೋಮೀಟರ್ ಕೆನಲ್ ಡ್ಯಾಮೇಜ್ ಆಗಿ ಕೊರಳಿ ರೋಡ್ ಬಂದ್ ಆಗಿತ್ತು ಸರ್. ಅದು ಈಗ ತಾವು ಈಗ ಹೋಗ್ತೇವಲ್ಲಿ ಅಲ್ಲಿಗೆ ಹೋಗ್ತೇವೆ. ಎಷ್ಟೇ ಮೇಡಿ ಅದು 72 ಹೋಗ್ತೇವೆ, ನಾವು ನೋಡ್ತೇವೆ. ನೋಡಿಬಿಟ್ಟು ಖಂಡಿತವಾಗಿ ಅದು ಒಂದು ತಾತ್ಕಾಲಿಕ ಪರಿಹಾರ ಒಂದು ಈಗಾಗಲೇ ಕಂಡಿರಬೇಕು. ತಾತ್ಕಾಲಿಕ ಪರಿಹಾರದಲ್ಲಿ ಏನಾದರೂ ನುಣತೆ ಇದ್ದರೆ ಅದನ್ನು ಈಗಲೂ ಸರಿಪಡಿಸ್ತೇವೆ. ನಿರಂತರ ಪರಿಹಾರಕ್ಕೂ ಕೂಡ ನಾವು ವ್ಯವಸ್ಥೆ ಅದು ಏನಾಗೆ ಗೊತ್ತಲ್ಲ ಕ್ಯಾನಲ್ ಪರಿಸ್ಥಿತಿ. ಈಗ ಏನು ಎಲ್ಲಿ ಬೇಕಾದ್ರೆ ನಾವು ಡ್ರೈನೇಜ್ ತೆಗೆದು ಬಿಟ್ಟಿರ್ತೇವಲ್ಲ ಸರ್, ನಾವು ಪೂರ್ತಿ ಸಿಮೆಂಟ್ ಪೂರ್ತಿ ಹಾಳಾಗ ಲೈನಿಂಗ್ ಕಡ್ಕೊಂಡಿದ್ರೆ ನಾನೇ ಇದ್ದವಾಗ ನಾನೇ ಇದ್ದವಾಗ ಅದು ಆನಂದರ ಅದು ಎಂಬ್ಯಾಕ್ಮೆಂಟ್ ಕೆನಲ್. ಅದು ಎಂಬ್ಯಾಕ್ಮೆಂಟ್ ಇದ್ದಿದ್ದ ಸಂಬಂಧ ಕೆನಲ್ ಓಡೋದು ಸಾವಿರಾರು ಎಕರೆದಾಗ ನೀರು ಉಪ್ಪು ಸಿಕ್ಕಾಪಟ್ಟಿ ಬೆಳೆ ಹಾಳಾಗಿದ್ದು 2 ವರ್ಷದಿಂದ ಆಗಿತ್ತು. ಅದು ಸರ್ಕಾರಕ್ಕೆಲ್ಲ ವರದಿ ಸಲ್ಲಿಸ್ಯಾರ. ಅದು ಒಂದೇ ಸರ್, ಅಂಥವು ಅದಕ್ಕೆ ಸಾಹೇಬ್ರು ಮಾಡರ್ನೈಸೇಷನ್ ಅಂತ ಅದಕ್ಕೆ ಹೇಳಿದ್ರು. ಮಾಡರ್ನೈಸೇಷನ್ ಎಲ್ಲ ಇಡೀ ಕೆನಾಲ್ ಉದ್ದಕ್ಕೆ ನಾವು ತೋಡ್ತೇವೆ ಮತ್ತು ಇವತ್ತು ಕೂಡ ಕೆನಾಲ್ ಉದ್ದಕ್ಕೆ ಎಲ್ಲ ಪ್ರಯಾಣ ಮಾಡಿ ಎಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡಬೇಕು ಅಂತ ತಿಳ್ಕೊಂಡು ಬೇಗ ಶೀಘ್ರವೇ ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಕೊಡ್ತೇವೆ ನಾವು. ಸರ್ಕಾರ ಮಟ್ಟದಲ್ಲಿ ಅಲ್ಲಿ ಹೋಗಿಂತ ಇಲ್ಲಿ ಸರ್ಕಾರನೇ ಇಲ್ಲಿ ಬರುವಂಥ ಚಾನ್ಸ್ ಅವಾಗ ಈಗ ಒಂದು ಏನಾಗೈತೆ ಅಂದ್ರೆ 1 to 64 ಅಂತಂದ್ರೆ ಮಲ್ಗಾಣ್ ಊರು ಬದ್ದಕ್ಕೆ ನಾವು ರೋಡ್ ಕ್ರಾಸ್ ಮಾಡ್ತೀವಲ್ಲ, ಅದು 64 ಕಿಲೋಮೀಟ್ರ್ ಮೇನ್ ಕೆನಲ್ IBC. ಈಗ 64ದಿಂದ ನಮ್ಮ ಗೂಗ್ಯಾಳ ಅಂತ ಒಂದು ಗ್ರಾಮ ಬರ್ತೈತಿ, ಸುರ್ಗಿಹಳ್ಳಿ ಗೂಗ್ಯಾಳ, ಅಲ್ಲಿ ತನಕ 91 ಕಿಲೋಮೀಟ್ರ್. ನನ್ನ ಮತಕ್ಷೇತ್ರದಾಗ ಬರೋದು 91ದಿಂದ 139 ಕಿಲೋಮೀಟ್ರ್ ಯಶವಂತರಾಗೌಡ್ರ ಮತಕ್ಷೇತ್ರದಾಗ ಬರ್ತೈತಿ. ಇವೆಲ್ಲ ಕೆನಲ್ಗಳು ಡ್ಯಾಮೇಜ್ ಆಗ್ಯಾವ ಅಂತೇಳಿ ನಾವು 3 ಮಂದಿ ಶಾಸಕರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೆವು. ಆ ಮನವಿ ಸಲ್ಲಿಸಿದ ಸಂಬಂಧ ಇವತ್ತೇನದ ಆ ಕೆನಲ್ ವೀಕ್ಷಣೆಗೆ ಅವ್ರು ಬಂದಾರ. ಅದ್ರ ಜೊತೆಗೆ ಬಳಗಾನೂರು ಕೆರೆನೂ ಇವತ್ತು ವೀಕ್ಷಣೆ ಮಾಡ್ತಾರೆ. ಬಳಗಾನೂರು ಕೆರೆಗೆ ಏನಾಗೈತೆ ಅಂದ್ರೆ ಮೇನ್ ಕೆನಲ್ದಿಂದ ನೀರು ಹೋಗ್ಬಿಟ್ಟೈತಿ ಒಳಗೆ. ಹೀಗಾಗಿ ಇಂಡಿ ತಾಲೂಕಿಗೆ ಏನಾಗ್ಬಿಡ್ತೈತಿ, ಸಫಿಷಿಯೆಂಟ್ ನೀರು ಹೋಗಲಾಗೈತಿ. ಅದಕ್ಕೊಂದು ಪರ್ಯಾಯವಾಗಿ ಒಂದು ಯೋಜನೆ ಮಾಡ್ಬೇಕಂತ ಅನ್ನೋ ಸಂಬಂಧ ವೀಕ್ಷಣೆ ಬಂದಾರ. ಅದ್ರ ಜೊತೆಗೆ ILC ಸ್ಕಾಡಾ ಗೇಟಿಂದ ಏನು ನಮ್ದೇನು ಪ್ರಪೋಸಲ್ ಕಳೆದ 1 ವರ್ಷದಿಂದ ನಡೆದೈತಿ. ಅದು ಯಾಕಂತ ಉದ್ದೇಶ ಏನಪ್ಪ ಅಂತಂದ್ರೆ ತಾಂಬಾ ಗ್ರಾಮದಾಗ 483 ದಿವಸ ರೈತರು ಉಪವಾಸ ಕೂತಿದ್ರು ಸರ್. ನಮ್ಮ ಗುತ್ತಿ ಬಸವಣ್ಣ ಏತಿ ನೀರಾವರಿ ನೀರು ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ. ಅದೇ ಹೇಳ್ಕತ್ತೀನಿ. 483 ದಿವಸ ಉಪವಾಸ ಕೂತಾಗ ನಾವು ರೈತರ ನಿಯೋಗ ತೊಗೊಂಡು ನಮ್ಮ DCM ಅವ್ರ ಹತ್ರ ಹೋದೆವು. ನಾವು ಹೋದ ಕೂಡಲೇ ನಮ್ದು ಏನು ರೈತರದು ನಮ್ದು ಏನು ಮನವಿ ಇತ್ತಂದ್ರೆ ಇವತ್ತು 6 ಮೋಟ್ರ್ ಕೆಲಸ ಮಾಡ್ತಾವೆ ಎಲ್ಲಿ ಗುತ್ತಿ ಬಸವಣ್ಣ ಮೇನ್ ಇದ್ರಾಗ. ಈ 6 ಮೋಟ್ರ್ ಪ್ರಾರಂಭ ಆದರೂ ಸಹಿತ ಇವತ್ತು 97ನೇ ಕಿಲೋಮೀಟರ್ ತನಕ ಮಾತ್ರ ನೀರು ಹರಿತೈತಿ. ಎಲ್ಲಿ ಅಪ್ ಟು ಚಿಕ್ರೂಗಿ ತನಕ ಚಿಕ್ರೂಗಿಯಿಂದ ತಾಂಬಾದಿಂದ ಇಂಡಿ ತಾಲೂಕು ತಡವಾಲ್ಗ ಮತ್ತು ಬೇರೆ ಬೇರೆ ಇಂಡಿ ತಾಲೂಕಿನ ಹಳ್ಳಿಗಳಿಗೆ ನೀರೇ ಹೋಗೋದಿಲ್ಲ. ಅದಕ್ಕೆ ನಾವು ಏನು ಇವತ್ತು ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಏನು ಮನವಿ ಸಲ್ಲಿಸಿವಪ್ಪ ಅಂತಂದ್ರೆ ನೀವು ಸ್ಕಾಡಾ ಗೇಟ್ ಮಾಡೋದ್ರಿಂದ ನೀರು ನಿರ್ವಹಣೆ ಚಲೋ ಆಗ್ತೈತಿ. ಈಗ ಮೇನ್ ಕೆನಲ್ಗೆ ಎಷ್ಟು ನೀರು ಹೋಗ್ಬೇಕು, ಡಿಸ್ಟ್ರಿಬ್ಯೂಟ್ರಿಗೆ ಎಷ್ಟು ಹೋಗ್ಬೇಕು, ಲ್ಯಾಟ್ರಲ್ಗೆ ಎಷ್ಟು ಹೋಗ್ಬೇಕು, ಆಮೇಲೆ ಯಾವ್ಯಾವ ಇದಕ್ಕೆ ಎಷ್ಟು ಅಲೋಕೇಶನ್ ಐತೆ ಅಂತ ಅನ್ನೋದು ಇಲಾಖೆ ಬತ್ತಕ್ಕೆ ಸಂಪೂರ್ಣವಾದ ವರದಿ ಇರ್ತೈತಿ. ಸ್ಕಾಡಾ ಗೇಟ್ ಕೂಡಿಸೋದ್ರಿಂದ ನೀರು ಪೋಲ್ ಆಗೋದಿಲ್ಲ, ರೈತರಿಗೆ ಸಮರ್ಪಕವಾದ ನೀರು ಹೋಗ್ತೈತೆ ಅಂತ ಅನ್ನೋದು ನಮ್ಮ ಮನವಿ ಇತ್ತು. ಆ ಮನವಿಗೆ ಈಗಾಗಲೇ ಬೋರ್ಡ್ನಾಗ ತೀರ್ಮಾನ ಆಗೈತಿ, ಸ್ಕಾಡಾ ಗೇಟ್ ಮಾಡಬೇಕು ಅನ್ನೋದು ತೀರ್ಮಾನ ಆಗೈತಿ. ಅದಕ್ಕೆ DPR ಮಾಡ್ಲಿಕ್ಕೆ 1,54 ಲಕ್ಷ ರೂಪಾಯಿ ಪ್ರಾವಿಷನ್ ಮಾಡ್ಯಾರ. ಈಗಾಗಲೇ ಅದು DPR ಆಗಿ ಟೆಂಡರ್ ಆಗೈತಿ. ಈಗಾಗಲೇ ಅದು DPR ಟೆಂಡರ್ ತೊಗೊಂಡವರು ಸರ್ವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಯಾರ. ಮುಂದಿನ ದಿನಮಾನಗಳಲ್ಲಿ ನೀವೇನು ಕೇಳಿದ್ರಲ್ಲ, ಸ್ಕಾಡಾ ಗೇಟ್ ಆಯ್ತಂದ್ರೆ ನೀರು ನಿರ್ವಹಣೆ ಒಳ್ಳೆ ರೀತಿಯಿಂದ ಆಗ್ತೈತಿ. ಆಮೇಲೆ ಕಳೆದ ಬೇಸಿಗೆ ಕಾಲಿನಲ್ಲಿ 5 ತಿಂಗಳು ಇವತ್ತು ನಾವು ಕೃಷ್ಣಾ ನದಿಯಿಂದ ನಾವು 3-4 ಬಾರಿ ಮೀಟಿಂಗ್ ಮಾಡಿದೆವು. ಎಲ್ಲ ಈ ಭಾಗದ ಎಲ್ಲ ಶಾಸಕರು ಮತ್ತು ನಮ್ಮ ಅಧ್ಯಕ್ಷರಾದ ತಿಮ್ಮಾಪುರವರು. ಈ ವರ್ಷ 5 ತಿಂಗಳ ರೈತರಿಗೆ ಸಮರ್ಪಕವಾದ ನೀರು ಕೊಟ್ಟಿವತ್ತು ಅನ್ನೋದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ವಾರ ಬಂದಿ ಮಾಡಿ ಅಂದ್ರೆ 10 ದಿನ ಪ್ರಾರಂಭ ಮಾಡೋದು, 8 ದಿವಸ ಬಂದ್ ಮಾಡೋದು, ಇವೆಲ್ಲ ಮಾಡಿ ಸಮರ್ಪಕವಾದ ನೀರು ಮತ್ತು ಭಾಳ ಒಂದು ಒಳ್ಳೆಯ ಸಂದರ್ಭದಲ್ಲಿ ಇವತ್ತೇನು ಬೆಳೆಗಳಿದ್ದು ಕಬ್ಬು ಇರ್ಬೋದು, ಇವತ್ತು ತೊಗರಿ ಇದು ಯಾವುದು ಮೆಕ್ಕೆಜೋಳ ಇರ್ಬೋದು, ಆಮೇಲೆ ಗೋಧಿ, ಇವು ಏನು ಹಿಂಗಾರಿನ ಏನು ಬೆಳೆಗಳಿದ್ದು ಆ ಬೆಳೆಗಳಿಗೆ ಎಲ್ಲ ಸಮರ್ಪಕವಾದ ನೀರು ಕೊಟ್ಟಿವಿ. ನಮ್ಮ ಇವತ್ತು ಕೆಂಬಾವಿ ಡಿವಿಷನ್ ಇರ್ಬೋದು, ನಮ್ಮ ರಾಂಪುರ ಝೋನ್ ಇರ್ಬೋದು, ಆಲ್ಮೇಲ್ ಡಿವಿಷನ್ ಇರ್ಬೋದು, ಈ ಎಲ್ಲ ಜಳಕಿಯವರು ಎಲ್ಲ ಇಲಾಖೆ ನಮ್ಮ KB ಜನರಲ್ ಇಲಾಖೆ ಅಧಿಕಾರಿಗಳು
ಹಗಲು ರಾತ್ರಿ ಅನ್ನೋದೇ ಇವತ್ತು ರೈತರಿಗೆ ಸಮರ್ಪಕವಾದ ನೀರು ಕೊಟ್ಟಾರ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಕಾಲುವೆಗಳ ಮೂಲಕ ಕೆಲವೊಂದು ಹಳ್ಳಿಗಳಿಗೆ ಕೆರೆಗಳಿಗೆ ನೀರು ಬಿಡುವಂಥದ್ದು ಈಗ ಕೆರೆಗಳಿಗೆ ನೀರು ಬಿಡ್ಲಿಕ್ಕೆ ಈಗ ಕೆರೆಗಳಿಗೆ ನೀರು ಬಿಡ್ಲಿಕ್ಕೆ ಬಬಲೇಶ್ವರ ಕೆರೆಗೆ ನೀರಿನ ಸೋರ್ಸ್ ಇದ್ದಿದ್ದಿಲ್ಲ. ಒಟ್ಟಾರೆಯಾಗಿ ಬಬಲೇಶ್ವರ ಕೆರೆ ಎಂದು ಹುಟ್ಟ್ಯದ ಅವತ್ತಿನಿಂದ ಅದಕ್ಕೆ ನೀರು ಇದ್ದಿದ್ದಿಲ್ಲ. ನಾವು ಮೊನ್ನೆ ಮೂರು ಕೆರೆಗೆ ಪ್ರಸ್ತಾವನೆ ಕೊಟ್ಟಿದ್ದೆವು. MD ಅವ್ರಿಗೆ ಗೊತ್ತೈತಿ. ಒಂದು ಬಬಲೇಶ್ವರ ಕೆರೆಗೆ ನೀರು ತುಂಬಿಸೋದು, ಒಂದು ಮೋಟಗಿ ಕೆರೆಗೆ ನೀರು ತುಂಬಿಸೋದು, ಮೂರನೇ ದಿನದ ಪುರದಾಳ ಕೆರೆಗೆ ನೀರು ತುಂಬಿಸೋದು. ಈ ಮೂರು ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆಗೆ ಅನುಮೋದನೆ ಕೊಟ್ಟಾರ. ಟೆಂಡ್ರು ಆಗ್ಯಾವ, ಕೆಲಸ ಪ್ರಾರಂಭ ಆಗೈತಿ. ಮೂರು ಯಾವುದ್ರಿ? ಬಬಲೇಶ್ವರ, ಮೋಟಗಿ ಮತ್ತು ಪುರದಾಳ. ಡಿಸ್ಟ್ರಿಬ್ಯೂಟ್ 16ರಿಂದ 16ರಿಂದ ಇಲ್ರಿ, 16ರಿಂದ ನಾವು ಪ್ರಪೋಸಲ್ ಕೊಟ್ಟಿದ್ದು. ಈಗ ಆಲ್ಮೇಲ್ದಾಗ ಒಂದು ಹೊಸದಾಗಿ 54 ಎಕರೆ ಕೆರೆ ನಿರ್ಮಾಣ ಮಾಡಿವಿ. ಅದಕ್ಕೂ ನೀರಿನ ಸೋರ್ಸ್ ಇಲ್ಲ. ಅದ್ರ ಸಂಬಂಧ ನಾವು ಮೊನ್ನೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ನೀರಾವರಿ ಸಚಿವರಿಗೆ ಭೇಟಿಯಾದಾಗ ಅದು ಸಹಿತ ಅವರು DPR ರೆಡಿ ಮಾಡಲು ಇವತ್ತು ಸೂಚನೆ ಕೊಟ್ಟಾರೆ. ಇವತ್ತು ನಮ್ಮ ಇವರು KB ಜನರಲ್ MD ಅವರು ಆ ಕೆರೆಗೂ ಇವತ್ತು ನಿಷ್ಠೆ ಮಾಡ್ತಾರೆ. ಅಲ್ಲಿ ಏನು 16ನೇ ಡಿಸ್ಟ್ರಿಬ್ಯೂಟರ್ ಬರ್ತದೆ UV-ತಳಿ ಹತ್ತಿರ. ಆ UV-ತಳಿ ಡಿಸ್ಟ್ರಿಬ್ಯೂಟರ್ನಿಂದ ಆಲ್ಮೇಲೆ ಕೆರೆ ತುಂಬಿಸೋ ಯೋಜನೆ ಮಾಡ್ಬೇಕಂತ ಅನ್ನೋದೈತಿ. ಆದಷ್ಟು ಬೇಗನೆ ಅದು ಸಹಿತ ಅನುಮೋದನೆ ಆಗ್ತದೆ ಅನ್ನೋದು ಒಂದು ವಿಶ್ವಾಸ ಐತಿ. ಆಮೇಲೆ ನೀವು ರೈತರ ನಿಯೋಗ ತೊಗೊಂಡು ಹೋಗಿದ್ರಿ, ಆ ಟೈಮ್ನಾಗ DCM ಅವರು ಸ್ಕಾಡಾ ಗೇಟ್ ಶೀಘ್ರ ಅಳವಡಿಸ್ತೀವಿ ಅಂತೇಳಿ ಒಂದು ನಿಮ್ಗೆ ಭರವಸೆ ಕೊಟ್ಟಿದ್ರು. ಹೌದು. ಆದ್ರೆ ಅದು ಸ್ವಲ್ಪ ಲೇಟ್ ಆದ್ರೆ ಅಂದ್ರೆ ಲೇಟ್ ಅಂತಂದ್ರೆ ಏನ್ರಿ, 61 ವರ್ಷಕ್ಕೆ 60,000 ರೂಪಾಯಿ 60,000 ಕೋಟಿ ರೂಪಾಯಿ ಗ್ಯಾರಂಟಿ ಒಂದು ಕೊಟ್ಟಿವಿ. ಗ್ಯಾರಂಟಿ ನೀರಾವರಿ ಯೋಜನೆ, ಶಿಕ್ಷಣಕ್ಕೆ, ಸಾಮಾಜಿಕ ನ್ಯಾಯಕ್ಕೆ ಎಲ್ಲ ರೀತಿಯಿಂದ ಬದ್ಧತೆಯಿಂದ ನಮ್ಮ ಸರ್ಕಾರ ಕೆಲಸ ಮಾಡ್ಲಾತೈತಿ. ಹಂತ ಹಂತವಾಗಿ ಇವತ್ತು ವಿಶೇಷವಾಗಿ ನೀರಾವರಿ ಯೋಜನೆಗಳಿಗಾಗಿ ವಿಶೇಷವಾದ ಅನುದಾನ ಬಿಟ್ಟು ಮುಂದಿನ ದಿನಮಾನಗಳಲ್ಲಿ ಇವತ್ತೇನು ಕೊಟ್ಟ ಮಾತಿನಂತೆ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸ್ತೀವಿ ಅಂತ ವಿಶ್ವಾಸ ನನ್ನ ಹತ್ರ ಐತಿ. ಬಿಜಾಪುರದಲ್ಲಿ ಆಗ್ತಕ್ಕಂಥ ಸಚಿವ ಸಂಪುಟದೊಳಗೆ ಇವೆಷ್ಟೆಲ್ಲ ಆದ್ರೆ ಈ ಭಾಗದ ಜನರಿಗೆ ಅನುಕೂಲ ಆಗ್ತದೆ ಅನ್ನೋದು. ಬಿಜಾಪುರದಾಗ ಸಚಿವ ಸಂಪುಟ ಸಭೆ ನನ್ನ ಅಂದಾಜು ಜುಲೈ ಅಥವಾ ಆಗಸ್ಟ್ನಾಗ ಆಗ್ಬೋದು. ಅದ್ರೊಳಗಾಗಿ ಇವರೆಲ್ಲ ವೀಕ್ಷಣೆ ಮಾಡಿ ಅಧಿಕಾರಿಗಳ ರಿಪೋರ್ಟ್ ಅದು ಕೊಟ್ರೆ ಅಲ್ಲಿ ಅನುಮೋದನೆ ಸಚಿವ ಸಂಪುಟದೊಳಗೆ ಅನುಮೋದನೆ ಆಯ್ತು ಅಂದ್ರೆ ಒಳ್ಳೇದಾಗ್ತದೆ. ನೀವು ಹೇಳ್ಬೇಕು ಸರ್. ಅದು ಖಂಡಿತವಾಗಿ ನಾವು ERM ವರ್ಕು ಮತ್ತು ನೀವು ಹೇಳಿದ ಹಾಗೆ ಸ್ಕಾಡಾ ವರ್ಕು ಇದೆಲ್ಲ ಶೀಘ್ರವಾಗಿ ಎಷ್ಟು ಶೀಘ್ರ ಆಗುತ್ತೋ ಅಷ್ಟು ಶೀಘ್ರ ಮಾಡ್ತೇವೆ. ಸಂಪುಟಕ್ಕೆ ತರಕ್ಕೆ ನಾವು ಎಲ್ಲ ರೀತಿ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದ್ದೇವೆ. ಮುಂದೇನೂ ಚುರುಕು ಮಾಡಿ ಕೈಗೊಳ್ಳುತ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಈಗ ನಿಮ್ಮ ನಿಗಮದಿಂದ ಈ ರಸ್ತೆ ನಿರ್ವಹಣೆ ಸಲುವಾಗಿ ಅವಾಗ ಪ್ರತಿಯೊಂದು ಹಳ್ಳಿಯಾಗ ಜಮೀನು ತುಂಡಿದ್ದಾರೆ. ಮೋಸ್ಟ್ಲಿ ನನ್ನ ಅಂದಾಜು ನಮ್ಮ ಸಿಂದಗಿ ತಾಲೂಕು ಒಂದು 500ರಿಂದ 600 ಎಕರೆ ಜಮೀನು ಅದ ನಿಮ್ಮ ನಿಗಮದ್ದು. ಅವೆಲ್ಲ ಅಕ್ರಮ ಮಾಡ್ಕೊಂಡ್ರೆ ಎಲ್ಲರೂ. ಈಗ ನಿಮ್ಗೆ ದುಡ್ಡಿಲ್ಲಪ್ಪ ಅಂದ್ರೆ ಸರ್ ಹೇಳಿದ್ರಲ್ಲ, ದುಡ್ಡಿಲ್ಲಪ್ಪ ಅಂದ್ರೆ ಅವು ಹೆಂಗೋ ರೈತರಿಗೆ ಅವ್ರು ಉಪಜೀವನ ಮಾಡಾಕತ್ತಾವ. ನಿಮ್ಮ ಅಂಡರ್ದಾಗಿಲ್ಲ ಅವು. ಮತ್ತು ಅದನ್ನೇ ಅವ್ರಿಗೆ ಇದು ಮಾಡಿಬಿಟ್ರೆ ಅದೇ ರೊಕ್ಕ ಬರ್ತಲ್ಲ ನಿಮ್ಮ ನಿಗಮಕ್ಕೆ ತಿನ್ನ. ಅಂದರೆ ಯಾಕಂದ್ರೆ ನಮ್ಮ ಇಡೀ ಕರ್ನಾಟಕದ ಭಾಳ ಅದ ಕ್ಷೇತ್ರ ಅದು. ಓಕೆ, 1000 ಎಕರೆ ಅದ. ಇದು 3000 ಎಕರೆ ಅದ. ಅಂದರೆ ನೀವು ಹೇಳ್ತಾ ಇರೋದು 3000 ಎಕರೆ ಭೂಮಿ KP ಜನರು ಬೇರೆಯವರು ಅನುಭವದಲ್ಲಿದ್ದಾರೆ. ಬೇರೆ ನಿಮ್ಮ ಇದಕ್ಕದ ನೀವು ತೊಗೊಂಡಿದ್ದ ಲ್ಯಾಂಡ್ ಓನರ್ ನೀವೇ, ತೊಗೊಂಡವ್ರು ನೀವೇ ಕರೆ. ಅನುಭವದಲ್ಲಿದ್ದಾರೆ. ಅವ್ರು ಮಾಡಕತ್ತಾರೆ. ಯಾಕಂದ್ರೆ ನೀವು ಅದು ಅಲ್ಲಿ ಹದ್ದಿ ಬೇಕು ಸಾಕ್ತಿ ನಿಮ್ಮ ಮಂಡಲದಾಗ ಇಲ್ಲ. ಅದು ಎಷ್ಟು ಎಕರೆ ಆದ್ರೂ ಗೊತ್ತಿಲ್ಲ. ಮೋಸ್ಟ್ಲಿ 3000 ಎಕರೆ ಅದ ನನ್ನ ಅಂದಾಜ. ಅದನ್ನೇ ಈ ಸದ್ಯ ನಿಮಗೆ ಇದು ಸೋರ್ಸ್ ಇಲ್ಲ ನಿಗಮಕ್ಕೆ ಸಾಲ ಅದನ್ನೇ ಮಾರಿ ಮಾಡ್ಬೋದು. ಈಗ ಅವ್ರ ಅಂಡರ್ದಾಗ ಅದ. ಈಗ ಅರ್ಥ ಆಯ್ತು. ಸಿಂದಗಿ ಕಾನ್ಸ್ಟಿಟ್ಯೂನ್ಸಿಲಿ ಮಾತ್ರ 3000 ಎಕರೆ ಇಲ್ಲ, ಟೋಟಲಿ ಎಲ್ಲ 3000 ಎಕರೆ. ನಮ್ಮದು ಮೋಸ್ಟ್ಲಿ ಇಲ್ಲಿ ಒಂದು 800 ಎಕರೆ ಮ್ಯಾಗ ನಮ್ಮ ಸಿಂದಗಿ ಇದ್ದು. ಖಂಡಿತವಾಗಿ ಈಗ ನಾವು ಏನ್ ಮಾಡ್ತೇವೆ ಅದಕ್ಕೆ ಹದ್ದು ಬಸ್ತಿ ಮಾಡ್ರಿ. ಒಂದು ದುಡ್ಡಿಲ್ಲಪ್ಪ ಮಾರಿ ಒಂದು ಎರಡೇ ಮಾರುವುದೊಂದು ಇದೊಂದು ಸಲಹೆ ನೀವು ಕೊಟ್ಟಿದ್ದೀರಿ. ಖಂಡಿತವಾಗಿ ನಾವು ಈಗ ಏನು ಮಾಡ್ತೇವೆ, ಒಂದು ನಮ್ಮ ಆಸ್ತಿ ಎಲ್ಲಿ ಇದೆ ಅಂತ ಹುಡುಕಕ್ಕೆ ನಾವು ಎಲ್ಲ ಒಳ್ಳೆ ಜಾಗನೇ ಅದಾವ. ರೋಡ್ ಸೈಡ್ 1 ಕೋಟಿ ಗಟ್ಟಲೆ ಆಸ್ತಿ ಅದ. 1 ಎಕರೆ ಅಂತ ಜಮೀನುಗಳದಾವ ನಮ್ಮಲ್ಲಿ. ನಮ್ಮ ಸಿಂದಗಿ ತಾಲೂಕು. ಅದಕ್ಕೆ ನಾವು ಫೈರ್ ಸ್ಟೇಷನು ಮತ್ತು ಪ್ಲೇ ಗ್ರೌಂಡು ಈ ಥರ ಸುಮ್ಮನೆ ಅದ್ರ ಮ್ಯಾಗ ಇದ್ರ ಮ್ಯಾಗ ಬ್ರಿಡ್ಜ್ ಮ್ಯಾಗ ಸಾಲ ತೊಗೊಳಕ್ಕಿಂತ ನಿಮ್ಮ ಆಸ್ತಿ ಅದು ಆಸ್ತಿ ಮೇಲೆ ತೋರಿ ಬೇಕಾದಂಗೆ ಅದು. ಅದನ್ನ ಯಾರು ತಲೆಯಾಗಿಲ್ಲ. ಅದು ಆಸ್ತಿ ಮೇಲೆ ಲೋನ್ ಮಾನಿಟೈಸ್ ಮಾಡಿ ಅಂತ ಹೇಳ್ತೀವಿ. ಮಾರಬಹುದು, ಅದಕ್ಕೆ ಮಾರಬಹುದು ಅಂತ. ರೈಟ್, ಇದು ಯೋಚನೆ. ಈಗ ನಿಮ್ಗೆ ಇದನ್ನೇ ನಿಮ್ಮ ಲ್ಯಾಂಡೇ ಮೇನ್ ಇದ್ರಾಗ ಇದ್ದಿದ್ದು. ಈಗ ರಾಂಪುರ್ ಐತಿ, ಆಲ್ಮೇಲ್ ಐತಿ, ಯರಗಲ್ ಐತಿ, ಯಂಕಂಚಿ ಐತಿ, ಹೊನ್ನಳ್ಳಿ ಐತಿ, ಸುಗುಟಾಣ ಐತಿ.
ಅಲ್ಲ ಇವು ಕಬ್ಜಾ ಏನು ಇದ್ದಿದ್ರಿ. ಹಿಂದ ಕೆಬಿ ಜನದವ್ರು ಲ್ಯಾಂಡ್ ತೊಗೊಂಡು ಕ್ಯಾಂಪ್ ಮಾಡಿದ್ದು ಅಲ್ಲ ಕಬ್ಜಾ ಅವರೆಲ್ಲ ಇದ್ದಿದ್ರಿ. ಈಗ ಕಬ್ಜಾ ಏನೈತಿ ಬೇರೆ ಬೇರೆಯವ್ರು ಕಬ್ಜಾ ಬೇರೆ ಅಲ್ಲ, ಮಾಡ್ತಾರೆ ಅದು ಅಲ್ರಿ ಅದು ಕ್ಯಾಂಪ್ ಇದ್ದಿದ್ ನೀವು ಹೇಳೋದು ಈ ಪ್ರತಿಯೊಂದು ಹಳ್ಳ್ಯಾಗ ಈ ರೋಡಿಗೆ ಈದಾಕ ಸಂಬಂಧ ತೊಗೊಂಡ್ರ ಜಮೀನ್ ತೊಗೊಂಡ್ರ 5 ಎಕರೆ 8 ಎಕರೆ ಸರ್, ಮೂರನ್ನ 9 ಎಕರೆ ತಗೊಳಕ್ಕೆ. ಅದು ಅವಾಗ. ಆ ಜಮೀನ್ ಭಾಳ ಆ ಜಮೀನು ಸರ್ ನೀವು ಹೇಳೋದು ಇದು ಹೇಳೋದು ಮುರಂ ಕ್ಯಾಂಪ್ ತಗೊಂಡ ಇದ್ದಿದ್ದು ಮೇಲೆ- ಹೇಳಿದ್ರಿ. ಗೊತ್ತಾಯ್ತು ಮುರಂ ತಗೊಂಡ ಮೇಲೆ ಸರ್ ಅದು ಕೆಲಸ ಮುಗೀತು ಹಾಗೆ ಬಿಟ್ಬಿಡ್ತೇವೆ ಆ ಭೂಮಿಯನ್ನು ಬೇರೆಯವರು ಬಂದು ಈಗ ಉಳುಮೆ ಮಾಡ್ತಾರೆ ಅಂತ ಹೇಳಿ. ಇಲ್ಲ ಅವ್ರ ಅಕ್ಕಪಕ್ಕದವ್ರು ಅವರೇ ಕೊಟ್ರಲ್ಲ ಅವರೇ ಮತ್ತೆ ಅಲ್ಲಿ ಯಾರು ದಿಕ್ಕೇ ಇಲ್ಲಲ್ಲ ಅದಕ್ಕೆ ಅವರೇ ಮಾಡೋರಲ್ಲ ಅದಕ್ಕೆ ಉಪಯೋಗ ಮಾಡ್ಕೊತಾರ ಅವರು. ಆ ಜಮೀನು ಉಪಯೋಗ ಆಗಲ್ಲ ಅಂತ ಅನ್ನೋದು ಅವ್ರ ಅಭಿಪ್ರಾಯ. ಅದನ್ನ ಮಾರಿಬಿಡೋಣ ಅಂತ ಹೇಳ್ತಾರೆ. ಟೋಟಲ್ ನೀವು ಸರ್ವೇರ್ ಆಗ್ಬೇಕಲ್ಲ ನಮ್ಮ ಸಿಂದಗಿ ಇದ್ರೊಳಗ ರಾಮ್ಪುರ್ ಇದ್ರ ಡಿವಿಷನ್ ಒಳಗೆ ಎಷ್ಟು ಎಕರೆ ಅನ್ನೋದು ಅದೊಂದು ಅಂಕಿ ಸಂಖ್ಯೆ ಹೊಂದಬೇಕು ಒಂದು ಖಂಡಿತ. ಯಾವ ಊರಾಗ ಎಷ್ಟು ಅನ್ನೋದು ಅದನ್ನ ನೀವು ಮಾಡ್ಬೇಕು ಅದು ಮೇನ್ ಅಲ್ಲ. ಇಲ್ಲ ಫಸ್ಟ್ ನಾವು ಏನು ಮಾಡೋಣ ಅಂಕಿ ಅಂಶ ಎಷ್ಟು ಗೊತ್ತು ಇದರ್ ಇಟ್ ಮೇ ಬಿ ಕಬ್ಬು ಅಬಂಡೆಂಟ್ ಅದು ವಸ್ತುಗಳು ಪ್ಲಸ್ ದೀಸ್ ಲ್ಯಾಂಡ್ಸ್ ಇದೆಲ್ಲ ಒಂದು ಈಗ ಹ್ಯಾವ್ ಟು ಮೇಕ್ ಎ ಲಿಸ್ಟ್ ಆಫ್ ಆಲ್ ದ ಅವೈಲಬಲ್ ಅಸೆಟ್ಸ್ ಆಲ್ರೆಡಿ ಇರುತ್ತೆ. ಅದೊಂದು ಇದು ಅದನ್ನ update ತತ್ತಿ ಮಾಡಿ- ಬೇಲಿ ಹಾಕೊಂಡು ನಿಮ್ಗೆ ಇದು ಕರೆ ಇಲ್ಲ ಮಾಡ್ಕೊಲ್ಲ ಆಲ್ರೆಡಿ ಈ ಲಿಸ್ಟ್ ಇರುತ್ತೆ ಅದನ್ನು ಅಪ್ಡೇಟ್ ಮಾಡಬೇಕು. ಸ್ವಲ್ಪ ತುಲನಾತ್ಮಕ ಮಾಡಿಕೊಂಡು ಎಲ್ಲಿ ಬಿಟ್ಟೋಗಿದೋ ಅದನ್ನು ಇನ್ನೂ ಸೇರ್ಪಡೆ ಮಾಡಿಬಿಟ್ಟು ಅದರಲ್ಲಿ ಅದು ಏನು ಮಾಡಬೇಕು ನಮ್ಮ ಹದ್ದುಬಸ್ತು ಮಾಡೋಕ್ಕೆ ಏನು ಮಾಡಬೇಕು ಅಥವಾ ಹದ್ದುಬಸ್ತು ಮಾಡೋಕ್ಕಾಗಲ್ಲ ಅಂದರೆ ಮತ್ತೆ ಪರ್ಯಾಯವಾಗಿ ಏನು ಮಾಡಬೇಕಂತ ಸರ್ಕಾರಕ್ಕೆ ನಾವು ಸಲ್ಲಿಸ್ತೇವೆ. ಅಲ್ಲ ಒಂದೊಂದು ಊರಾಗ ಕೋಟಿ ಇಟ್ಲಿ ಅಷ್ಟು ಇದು ಗೊತ್ತಾಯ್ತು ಅದೇ ಪಾಯಿಂಟ್ ಮೌಲ್ಯ ಬೀಳ್ತಾವ. ಅದೇ ಎಲ್ಲ ತೊಗೊಂಡಿದ್ದು ಪೂರ್ವ ನಿಯೋಜಿತ ಮಾಡ್ಯಾರಂದ್ರ ಪ್ರತಿ ಊರಾಗ ರೋಡ್ ಸೈಡ್ ತೊಗೊಂಡ್ರ ಎಲ್ಲಾ ಭೂಮಿಗಳು ತೊಗೊಂಡಿದ್ದು ರೋಡ್ ಸೈಡ್ ತೊಗೊಂಡಾರ ಎಲ್ಲಿ ಒಳಗೆ ತೊಗೊಂಡಿಲ್ಲ ಎಲ್ಲ ಮೇನ್ ರೋಡಿಗೆ ತೊಗೊಂಡಾರ. ಸರ್ವೆ ಮಾಡಿಸ್ತಾರೆ. ಮಾಡ್ಸೋಣ. ಸರ್ ಒಂದು ಪ್ರಶ್ನೆ, ಈಗ IDC ಕೆನಲ್ಗಳನ್ನ 25ರಿಂದ 30 ವರ್ಷದ ಹಿಂದೆ ಮಾಡಿದಿರಿ ಅನ್ನೋ ಕಾರಣಕ್ಕೆ ಈಗ ಮರು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತಸಕರವಾಗಿರ್ತಕ್ಕಂಥದ್ದು. ಆದ್ರೆ FIC ಕ್ಯಾನಲ್ಗಳ ಪರಿಸ್ಥಿತಿ ಸಿಂದಗಿ ರೈತರ ಜಮೀನುಗಳಿಗೆ ನೇರವಾಗಿ ಹೋಗ್ತಿರ್ತಕ್ಕಂಥ ಕಿರು ಕಾಲುವೆಗಳ ಪರಿಸ್ಥಿತಿ ಸಿಂದಗಿ ಮತಕ್ಷೇತ್ರದಲ್ಲಿ ತುಂಬಾ ಹದಗೆಟ್ಟಿದೆ ಸರ್. ನಾವು ಪ್ರತಿ ಹಳ್ಳಿಯಿಂದ ನಾನು ನೋಡಿದಾಗ ಅದು ಮುಚ್ಚೋಗಿದೆ ಅಥವಾ ಕಿರು ಕ್ಯಾನಲ್ಗಳು ಪೂರ್ತಿ ಕಿತ್ತೋಗಿದೆ, ಮಣ್ಣಿಂದ ತುಂಬಿದೆ. ಈ ರೀತಿ ಪೂರ್ತಿ ಅದನ್ನು ಕಿರು ಕ್ಯಾನಲ್ಗಳು 20ರಿಂದ 25 ವರ್ಷದ ಹಿಂದ್ಗಡೆನೆ ಮಾಡಿರ್ತಕ್ಕಂಥದ್ದು. ಈಗ ಈ ದೊಡ್ಡ ಕ್ಯಾನಲ್ಗಳನ್ನು ಮಾಡ್ತಿರ್ತಕ್ಕಂಥದ್ದು ಸಂತಸ. ಆದ್ರೆ ಕಿರು ಕ್ಯಾನಲ್ಗಳ ಬಗ್ಗೆನೂ ಖಂಡಿತ ಈಗ ಮಾಡೋದು ನೀರಿನ ನಿರ್ವಹಣೆಗೆ ಅನುಕೂಲ ಆಗ್ತದೆ ರೈತರಿಗೆ. ರಿಪೇರಿ ಬಂದು ದೊಡ್ಡ ಕೆನಾಲ್ ಮಾತ್ರ ಮಾಡಬೇಡ, ಸಣ್ಣ ಕೆನಾಲು ಮಾಡಿ ಅಂತ. ಅದು ಅವಶ್ಯ. ಯಾಕಂದ್ರೆ ರೈತರ ಜಮೀನಿಗೆ ನಿರ್ವಹಣೆಗೆ ಅನುಕೂಲ. ನೀವು ಹೇಳಿದಾಗಲೇ ಖಂಡಿತವಾಗಿ ದೊಡ್ಡ ಕೆನಾಲ್ ಜೊತೆಗೆ ಎಲ್ಲ ಕಿರು ಕೆನಾಲ್ ಕೂಡ ತಗೊಳ್ತಾ ಇದ್ದೇವೆ. ಅದ್ರ ಜೊತೆ ತಗೊಳ್ತಾ ಇದ್ದೇವೆ. ಇನ್ನೊಂದು ಏನಾಗಿದೆ ಸರ್, ಕೆನಲ್ಗಳು ಎಲ್ಲಿ ಎಂಟ್ ಆಗ್ಯದಾವ ನಿಮಗೆ FSC ಸ್ಟಾರ್ಟ್ ಆಗುತ್ತಲ್ರಿ. ಯಾವೊಬ್ಬ ಆಸ್ತಿಯಲ್ಲಿ ತೊಗೊಂಡ FSC ಅಂದ್ರೆ ಕೆನಲ್ ಪಕ್ಕದಲ್ಲಿ ನಿಮಗೆ IBC ಇರ್ಬೋದು, GBC IDC ಇರ್ಬೋದು. IDC ಪಕ್ಕದಲ್ಲಿ ಒಂದು FSC ಇರ್ತದೆ. FSC ಒಬ್ಬ ಆಸ್ತಿ ತೊಗೊಂಡು 20 ಎಕರೆ ಆಸ್ತಿ ತಳಗೊಂದು ಆಸ್ತಿ ಇರ್ತದೆ. ಲಾಸ್ಟ್ IBC ಇದು FSC ಹೋಗಿರ್ತದೆ. ಆ 20 ಎಕರೆನ FSC ಅಲ್ಲಿಗೆ ಎಂಡ್ ಮಾಡತ್ತಾನ. ಅದು ತೆಳಗೊಂದನು ಕೊಡಲ್ಲ. ಅದು ತೆಳಗೊಂದ ಏನು ಮಾಡತ್ತಾನ್ರಿ, ಬಂದು ಕಂಪ್ಲೇಂಟ್ ಕೊಟ್ಟರು ಯಾವುದೇ ರೀತಿ ಅಧಿಕಾರಿಗಳು ವಿಸಿಟ್ ಮಾಡಲ್ಲ. ನಮ್ಮ FSC ಇರ್ತಾನೆ ಇತ್ತು, ಆ ರೈತಿಗೆ ಯಾಕೆ ನೀರು ಬರ್ಲಾಗ್ಯಾವ, ನಾನು ಒಂದೊಂದು ಒಯ್ಬೇಡ ನೀನು. ಮೊದಲು ಎಲ್ಲಿತ್ತು ಅಲ್ಲಿಂದೇ ಆಗ್ಬೇಕು ಅನ್ನತಕ್ಕಂಥದ್ದು ಅಧಿಕಾರಿಗಳವರಿಗೆ ಎಲ್ಲಿತ್ತು ಅಲ್ಲೇ ಕೊಡ್ಬೇಕು ರೈತರಿಗೆ ನೀರ. ಮೊದಲು ಏನು ಸರ್ವೆ ಆಗೈತಿ ಆ ಸರ್ವೆ ಅಲ್ಲಿಂದೇ ಸರ್ವೆ ನೀರು ಕೊಡ್ಬೇಕು. ಈಗ ಮ್ಯಾಲೊಬ್ಬ ರೈತ ಪ್ರಭಾವಿ ರೈತ ಬಂದು ತೆಳಗಿನ ನೀರು ಕೊಡಲ್ಲ. ಇವು ಕೇಸಸ್ ಅದಾವ ಈಗ ಆಲ್ರೆಡಿ ರಾಮ್ಪುರನ. ಸೊ ಇವ್ರು ಹೇಳ್ತಾ ಇರೋದು ಕೊನೆಯ ಅಂಚಿನಲ್ಲಿ ಇರ್ತಾರಲ್ಲ FIC ಅಂದ್ರೆ ಟೈಲ್ ಎಂಡ್ ಊರಿಲ್ಲ, ಒಳಗಾಲುವೆ ಮತ್ತು ಕೊನೆಯದಾಗಿ ಕಾಲುವೆ ಇರುತ್ತಲ್ಲ ಅಲ್ಲಿ ಇರುವ ಪಕ್ಕ ಭೂಮಿ ಮಧ್ಯೆಯಲ್ಲಿ ಇರುವ ಒಂದು ಭಿನ್ನಾಭಿಪ್ರಾಯ ಅಂತ ಹೇಳಬಹುದು ಅಥವಾ ಜಗಳ ಅಂತ ಇಲ್ಲ ಮೇಲೆ ಯಾರು ಪ್ರಭಾವ ಅದು ಇರ್ತಾರ ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಇಲ್ಲ, ಅದು ಏನಿದೆ ಪ್ರಭಾವ ಒಂದು ಪ್ರಶ್ನೆ ಬರುವುದಿಲ್ಲ. ಇದು ನೀರು ಎಲ್ಲರಿಗೂ ಇರುತ್ತೆ. ಈಗ ನಾವು ನೀರಾವರಿ ಕೊಡುವುದು ಆ ಏರಿಯಾದಲ್ಲಿರುವ ಎಲ್ಲ ನೀರಾವರಿ ಭೂಮಿ ಕೊಡ್ತೇವೆ. ಆ ಮನುಷ್ಯರು ಓನರ್ ಯಾರೋ ಇರಲಿ, ನೀರಾವರಿ ಕೊಡುವುದು ಸರ್ಕಾರ ಕೆಲಸ. ಅದರಿಂದಾಗಿ ನಾವು ಪ್ರತಿಯೊಂದು ಊರಿಗೆ, ಪ್ರತಿಯೊಂದು ಹಳ್ಳಿಗೆ, ಪ್ರತಿಯೊಂದು ಭೂಮಿಗೆ ನಾವು ಭೂಮಿ ಕೆನಾಲ್ ಮಾಡಿರುತ್ತೇವೆ, ಅಕ್ವೈರ್ ಮಾಡಿರ್ತೇವೆ. ಅದ್ರ ಪ್ರಕಾರ ನಾವು ಹೋಗ್ತೇವೆ. ಆ ಥರ ಏನಾದ್ರು ಪ್ರಕರಣಗಳು ಕಂಡು ಬಂದರೆ ಡೆಫಿನೆಟ್ ಆಗಿ ನಮಗೆ ಕಾನೂನು ಪಕ್ಕವಾಗಿರುತ್ತೆ. ನಾವು ಅಕ್ವೈರ್ ಮಾಡಿರ್ತೇವೆ, ಕೆಲಸ ಮಾಡಿರ್ತೇವೆ. ಇತ್ತೀಚೆಗೆ ಅಕ್ವೈರ್ ಮಾಡಿದ ಕೆನಾಲ್ ಸ್ವಲ್ಪ ಅಲ್ಲಿ ಇಲ್ಲಿ ಗುರುತುಗಳು ಕಾಣುತ್ತೆ. ಕಾಣದೇ ಇದ್ರೂ ಕೂಡ ಅಳತೆ ಮಾಡಿ ಗುರುತು ಫಿಕ್ಸ್ ಮಾಡಿಬಿಟ್ಟು ನಾವು ಖಂಡಿತವಾಗಿ ಆ್ಯಕ್ಷನ್ ತೊಗೊಳ್ತೇವೆ. ಇದಕ್ಕೆಲ್ಲ ಇದು ಏನು ಅದಕ್ಕೆ ಸೊಲ್ಯೂಷನ್ ಅಂದ್ರೆ ಸ್ಕಾಡಾ ಗೇಟ್ ನಿರ್ಮಾಣ. ಸ್ಕಾಡಾ ಗೇಟ್ ನಿರ್ಮಾಣ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಪರಿಣಾಮಕರವಾಗಿ ಯಾರಿಗೆ ಎಷ್ಟು ನೀರು ಹೋಗಬೇಕೋ ಅಷ್ಟು ನೀರು ಹಂಚಿಕೆ ಮಾಡ್ತೇವೆ ಸ್ಟಾರ್ಟಿಂಗಿಂದಲೇ. ಸೊ ಅದರಿಂದಾಗಿ ಒಬ್ಬರಿಗೂ ಜಾಸ್ತಿ ನೀರು ಬಂತು, ಅವರು ತೊಗೊಂಡ್ಬಿಟ್ರು, ಇವ್ರಿಗೆ ಬಂದಿಲ್ಲ ಅಂತ ದೂರುಗಳು ಸ್ವಲ್ಪ ಕಡಿಮೆ ಆಗುತ್ತೆ.
ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗುತ್ತೆ.